ಜಿಲ್ಲೆಯಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ಹಾಗೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಇದರ ವಿರುದ್ಧ ಸಮಗ್ರ ತನಿಖೆ ನಡೆಸಲು ತಕ್ಷಣವೇ ವಿಶೇಷ ತನಿಖಾ ತಂಡ ರಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿ ಎಚ್ಚರಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಶೀಲ್ದಾರ್ ಬಾಗಿ ಹಾಗೂ ಕಂದಾಯ ಇಲಾಖೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರೇವಣ್ಣ, ಕೆತ್ತನಗೆರೆ ಗ್ರಾಮದ ದ್ಯಾವಮ್ಮ ಅವರಿಗೆ ಸೇರಿದ ಜಮೀನಿನ ಖಾತೆಯನ್ನು ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರುವುದು ದೊಡ್ಡ ಅನ್ಯಾಯ. ಪತಿಯ ನಿಧನದ ಬಳಿಕ 30 ದಿನಗಳೊಳಗೆ ಪೌತಿ ಖಾತೆ ಹೆಂಡತಿಯ ಹೆಸರಿಗೆ ಮಾಡಬೇಕಾಗಿದ್ರೂ ನಿಯಮ ಉಲ್ಲಂಘಿಸಿ ಅಕ್ರಮ ನಡೆದಿದೆ. ಬಡ ಮಹಿಳೆಗೆ ನ್ಯಾಯ ಸಿಗದಿರುವುದು ವಿಷಾದನೀಯ ಎಂದು ಹೇಳಿದರು. ಹೊಳೆನರಸೀಪುರ ಜಾತ್ರಾ ಮಹೋತ್ಸವದ ವೇಳೆ ಶಿಷ್ಟಾಚಾರ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಆ ದಿನ ಪರಿಸ್ಥಿತಿ ತೀವ್ರವಾಗಿತ್ತು. ಸಮಯೋಚಿತ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಬಹುದಾಗಿತ್ತೆಂದು ಹೇಳಿದರು. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ರೇವಣ್ಣ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಅಂತ್ಯವನ್ನೇ ಕಾಣಿಸಬೇಕು, ಇಲ್ಲವಾದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ಸರ್ವೆ ನಂಬರ್ 77 3, 6, 7, 9 ಒಟ್ಟು 11 ಎಕರೆ 35 ಇದು ಖರಾಬ್ ಸಾರ್ವಜನಿಕ ಉದ್ದೇಶ ಇಲ್ಲದೆ ಇರುವುದು ಕಂಡುಬರುವುದು ಸದರಿ ಖರಾಬ್ ಹಿಡುವಳಿದಾರರಿಗೆ ಸೇರಿದ ಖರಾಬು ಎಂದು ಪರಿಗಣಿಸುತ್ತದೆ. ಕಾನೂನು ಬಾಹಿರ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಒಬ್ಬ ADLR ಇದ್ದ, ಇಲ್ಲಿ DDLR ಕಮಿಟಿ ಮೆಂಬರು ಅವ್ರು ಬಿಟ್ಟರು. ADLR ಕೆಲವೊಂದು ಸುಳ್ಳು ರಿಪೋರ್ಟ್ ತಗೊಂಡು DC ಹೋಗೋ ಹಿಂದಿನ ದಿವಸ ಅದನ್ನು ಕಲ್ಲುಗಣಿಗಾರಿಕೆ ಮಾಡಿಕೊಟ್ಟು ಹೋಗ್ತಾರೆ. ಅಲ್ಲಿ ಮಾಡಿ ಇವತ್ತು ಅದನ್ನು ಅಷ್ಟು ಮಾಡಿದರೆ ತನಿಖೆ ಹಂತದಲ್ಲಿದೆ ಅಂತ ರೆವಿನ್ಯೂ ಮಿನಿಸ್ಟ್ರು ಮನೆ ನನಗೆ ಉತ್ತರ ಕೊಟ್ಟವ್ರೆ. ತನಿಖೆ ಹಂತದಲ್ಲಿದೆ, ಚಿಕ್ಕವನ್ಗುಳ ತನಿಖೆ ಹಂತದಲ್ಲಿದೆ. ಯಾವ್ಯಾವ ಹಾಸನ ಜಿಲ್ಲೆ ಏರ್ಪೋರ್ಟ್ ಲ್ಯಾಂಡು, IIT ಲ್ಯಾಂಡು ಇವರೇ ಬೇಕು ಅಂತ ಮಾಡಿಸ್ತಾರೆ. 15 ವರ್ಷ ಆದರೂ ಅದೆಲ್ಲ ಲೆಟ್ರ್ ಬರೀತಾ ಇದ್ದೀವಿ. ನಾನೇನು ಲೆಟ್ರ್ ಬರೆದು ಮೊನ್ನೆ ರೆವಿನ್ಯೂ ಸೆಕ್ರೆಟ್ರಿ ಗಮನಕ್ಕೆ ಮೊನ್ನೆ ದಿವಸ ಮಾತಾಡಿದ್ದೀನಿ. ರೆವಿನ್ಯೂ ಸೆಕ್ರೆಟರಿ ನೀವೇ ಹಲವಾರು ಸಾರಿ ಹೇಳಿದ್ರೆ ನಿಮ್ಮ ಗಮನಕ್ಕೆ ತಂದಾಗ ಮಾಡ್ತೀನಿ ಅಂತ. 91-92ರಲ್ಲಿ ನಮ್ಮ ತಾತಗೆ ಸರ್ಕಾರದಿಂದ 1 ಎಕರೆ 5 ಗುಂಟೆ ಮಂಜೂರಾಗಿರುತ್ತೆ. 1 ಎಕರೆ 5 ಗುಂಟೆ 1 ಎಕರೆ 5 ಗುಂಟೆ ಮಂಜೂರಾಗಿರುತ್ತೆ. ಅದನ್ನು ನಾವೇನು ಅನ್ಕೊಂಡಿದ್ವಿ, ನಮ್ಮ ತಾತ ಬೇರೆಯವ್ರಿಗೆ ಭೋಗ್ಯ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನಿದ್ವಿ. ಇವಾಗ ಅದು ದುರಸ್ತ ಆಯಿತು 2025ರಲ್ಲಿ. ಅವಾಗೇನಾಯಿತು, ನಮ್ಮ ತಾತ 2008ರಲ್ಲಿ ತೀರೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ರಾಮೇಗೌಡ ಬಿನ್ ದೊಡ್ಡೇಗೌಡ ಅವ್ರ ತಂದೆ ಹೆಸರು, ನಮ್ಮ ಅಜ್ಜಿ ಹೆಸರಿಗೆ ಪೌತಿ ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಯುದ್ಧ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿದ್ವಿ. ಅವರು ಒಂದು 15 ದಿವಸಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ನಾವು ನಮ್ಮ ತಾತ ಗುತ್ತಿಗೆ ಕೊಟ್ಟಿದ್ರಲ್ಲ, ಅವ್ರು ಬಂದ್ಬಿಟ್ಟು ಅದನ್ನು ನಾವು ಕೊಂಡ್ಕೊಂಡಿದ್ದೀವಿ ಅಂತ ಹೇಳಿ ತಕರಾರು ಹಾಕ್ಬಿಟ್ಟು ನಿಲ್ಲಿಸಿದ್ರು. ಆಮೇಲೆ ಇದು ಹಾಸನ ತಹಸೀಲ್ದಾರ್ ಕೋರ್ಟಿಗೆ ಹಾಕಿದ್ರು. ಅಲ್ಲಿ ಬಂದ್ಬಿಟ್ಟು ಹೇಳಿದ್ವಿ, ಈ ರೇವಣ್ಣ ಸಾಹೇಬರು ಬಂದಿದ್ರು, ಇದು ಗುತ್ತಿಗೆ ಕೊಟ್ಟ ಜಮೀನು ಮಾರಾಟ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಆಯ್ತು ಅಂತ ಅವ್ರು ಒಪ್ಕೊಂಡ್ರು. ಮತ್ತೆ ಈ ವೇಳೆ ಜೆಡಿಎಸ್ ಮುಖಂಡ ಲಕ್ಷ್ಮಣ್, ಆಸ್ತಿ ವಿಚಾರದಲ್ಲಿ ಮೋಸ ಹೋದ ಕಿತ್ತನಿ ಗ್ರಾಮದ ದ್ಯಾವಮ್ಮ ಇತರರು ಉಪಸ್ಥಿತರಿದ್ದರು.